ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮನ್ನ ಬರೀತಾ ಇರೋ ವಿದ್ಯಾರ್ಥಿಗಳು KCET ಎಕ್ಸಾಮ್ನ ಎಕ್ಸಾಮಿನೇಷನ್ ಸೆಂಟರ್ ಹೇಗೆ ಗೊತ್ತಾಗುತ್ತೆ, ಹಾಗೆ PCMB ಎಲ್ಲ ವಿಷಯಗಳ ಎಕ್ಸಾಮನ್ನು ಬರೆಯೋದು ಕಂಪಲ್ಸರಿ ಆಗಿರುತ್ತೆ, ಹಾಗೆ ಅಡ್ಮಿಟ್ ಕಾರ್ಡ್ ಯಾವಾಗ ಸಿಗುತ್ತೆ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು. ಇವುಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದೀವಿ. ಮೊದಲನೇದಾಗಿ ಈಗ KCET ಎಕ್ಸಾಮಿನೇಷನ್ ಸೆಂಟರ್ ಹೇಗೆ ಗೊತ್ತಾಗುತ್ತೆ ಏನು ತಿಳ್ಕೊಳ್ಳೋದಾದ್ರೆ, ನಮ್ಮ ಕೆದವರು KCET ಎಕ್ಸಾಮ್ನ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ರಿಲೀಸ್ ಮಾಡ್ತಾರೆ. ಅದರಲ್ಲಿ ನೀವು ಯಾವ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಎಕ್ಸಾಮನ್ನು ಬರೀಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ನೋಡಿ ನೀವು ಯಾವ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೀವು ಎಕ್ಸಾಮನ್ನು ಬರೆಯೋದು ಅಂತ ತಿಳಿದುಕೊಳ್ಬಹುದು. ನಂತರ ಎರಡನೇ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, KCET ಎಕ್ಸಾಮ್ನ ಅಡ್ಮಿಟ್ ಕಾರ್ಡ್ ಯಾವಾಗ ಸಿಗುತ್ತೆ. ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳೋದಾದ್ರೆ, ನಮ್ಮ ಕೆದವರು ಏಪ್ರಿಲ್ 7ರ ನಂತರ KCET ಅಡ್ಮಿಟ್ ಕಾರ್ಡನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ ಅಂತ ಹೇಳಿದರೆ. ಸೊ ಏಪ್ರಿಲ್ 7ರ ನಂತರ ನೀವು KEA ವೆಬ್ಸೈಟಲ್ಲಿ ಅಂದರೆ ಅಪ್ಲಿಕೇಶನ್ ಆಗಿದ್ರಲ್ವಾ, ಅದೇ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಅಡ್ಮಿಟ್ ಕಾರ್ಡ್ ಏನಿದೆ ಅದರ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು, ಅದರ ಪ್ರಿಂಟ್ಔಟನ್ನು ತೆಗೆದುಕೊಳ್ಬಹುದು. ಆ ಪ್ರಿಂಟ್ಔಟನ್ನು ಏನು ತೆಗೆದುಕೊಳ್ತೀರಾ ಅದೇ ಅಡ್ಮಿಟ್ ಕಾರ್ಡ್ ಆಗಿರುತ್ತೆ. ಸರಿ, ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, KCET ಎಕ್ಸಾಮಲ್ಲಿ ಈಗ PCMB 4 ವಿಷಯಗಳ ಎಕ್ಸಾಮನ್ನು ನಡೆಸ್ತಾರೆ. ಈಗ ನಿಮಗೆ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಸಿಗುತ್ತಲ್ವಾ, ಅದ್ರ ಮೇಲೂ ಕೂಡ 4 ವಿಷಯದ ಹೆಸರಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ನ ಹೆಸರು ಅಡ್ಮಿಟ್ ಕಾರ್ಡ್ ಮೇಲೂ ಇರುತ್ತೆ. ನೀವೀಗ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರು ಕೂಡ KCET ಅಡ್ಮಿಟ್ ಕಾರ್ಡ್ ಮೇಲೆ ಬಯಾಲಜಿ ಹೆಸರು ಕೂಡ ಇರುತ್ತೆ, ಅಂದರೆ PCMB 4 ವಿಷಯಗಳ ಹೆಸರು ಇರುತ್ತೆ. ಬಟ್ ನೀವು ನೆಕ್ಸ್ಟ್ ಯಾವ ಕೋರ್ಸನ್ನ ಮಾಡಬೇಕು ಅಂತಿದ್ರೋ ಅದರ ಆಧಾರದ ಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಯಾವ ವಿಷಯಗಳ ಎಕ್ಸಾಮನ್ನು ಬರೀಬೇಕು ಅಂತ ಡಿಸೈಡ್ ಮಾಡಿ ಆ ವಿಷಯಗಳ ಎಕ್ಸಾಮನ್ನು ಬರೀಬೇಕು. ಈಗ ಎಕ್ಸಾಂಪಲ್ಗೆ ಎಂಜಿನಿಯರಿಂಗ್ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ 3 ವಿಷಯದ ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಯಾಕಂತ ಹೇಳಿದ್ರೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ನೀಡೋದಕ್ಕೆ PCM ಈ 3 ವಿಷಯಗಳ ಮಾರ್ಕ್ಸನ್ನ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು BSc ನರ್ಸಿಂಗ್ ಕೋರ್ಸನ್ನು ಅಷ್ಟೇ ಮಾಡಬೇಕು ಅಂತಿದ್ದೀನಿ ಅಥವಾ ವೆಟರ್ನರಿ ಕೋರ್ಸನ್ನು ಅಷ್ಟೇ ಮಾಡಬೇಕು ಅಂತ ಇದ್ದೀನಿ ಆ ಸಂದರ್ಭದಲ್ಲಿ ಅಂತಹ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ವಿಷಯದ ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಆದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಈಗ BSc ನರ್ಸಿಂಗ್ ಕೂಡ ಇಷ್ಟ, ಎಂಜಿನಿಯರಿಂಗ್ ಕೂಡ ಇಷ್ಟ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು PCMB 4 ವಿಷಯದ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಯಾವ ಯಾವ ವಿಷಯದ ಎಕ್ಸಾಮನ್ನು ಬರೀಬೇಕು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋವನ್ನು ಮಾಡಿದ್ದೀನಿ. ಈ ಚಾನಲ್ ಇದೆ, ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.